ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಡಿಕೆಶಿ ಟೆಂಪಲ್ ರನ್ ಮಂಡ್ಯದತ್ತ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕೆಆರ್ಪೇಟೆಯ ಭುವಹರನಾಥ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನೋಡಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಅದಾದ ನಂತರ ಪ್ರೆಸ್ ಮೀಟ್ ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಮಂಡ್ಯದಲ್ಲಿರುವಂತ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೊರಟಿರುವುದು. ಕೆಆರ್ಪೇಟೆಯ ಭುವಹರನಾಥ ದೇವಾಲಯಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಡಿಕೆ ಶಿವಕುಮಾರ್ ಅಂಡ್ ಫ್ಯಾಮಿಲಿ. ನೋಡಿ, ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಭುವಹರನಾಥ ಸ್ವಾಮೀಜಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಡಿಕೆಶಿ ಕುಟುಂಬದವರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಡಿಕೆ ಶಿವಕುಮಾರ್ ಟೆಂಪಲ್ ರನ್. ದೆಹಲಿಗೆ ಹೋಗಬೇಕಾಗಿತ್ತು, ಬಟ್ ಹೋಗಿಲ್ಲ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷರ ನಡುವೆ ಸಭೆ ನಡೀತಾ ಇದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಅವರ ಬ್ರದರ್ ಇದ್ದಾರೆ, ಡಿಕೆ ಸುರೇಶ್ ಅವರು. ಸೊ ಡಿಕೆ ಶಿವಕುಮಾರ್ ಮತ್ತು ಫ್ಯಾಮಿಲಿ ಈಗ ಭುವಹರನಾಥ ದೇವಾಲಯಕ್ಕೆ ಹೋಗ್ತಾ ಇರೋದು. ಕೆಆರ್ಪೇಟೆಯಲ್ಲಿದೆ ಆ ಒಂದು ಭುವಹರನಾಥ ದೇವಾಲಯ. ಅಲ್ಲಿ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಕುಟುಂಬ ಸಮೇತರಾಗಿ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಸೊ ಕೂಲ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಹಳ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಯಾವಾಗಲೂ ಕೂಡ ಅವರ ನಡೆ. ಏನೇ ಕೋಪ ಇದ್ರೂ ಕೂಡ, ಎಷ್ಟೇ ಅಸಮಾಧಾನ ಇದ್ರೂ ಕೂಡ, ಬಟ್ ಅವ್ರು ತೋರಿಸ್ಕೊಳ್ಳಲ್ಲ. ನೋಡೋಣ ಮುಂದೆ ಗೊತ್ತಾಗುತ್ತೆ ನಿಮಗೆ ಅಂತ ಈ ರೀತಿಯಾಗಿ ಮಾರ್ಮಿಕವಾಗಿ ಮಾತಾಡ್ತಾ ಇರ್ತಾರೆ. ಸೊ ಇವತ್ತು ಕೂಡ ಅಷ್ಟೇ ಒಂದು ಪ್ರೆಸ್ ಮೀಟ್ ಮಾಡಿ ಅದಾದ ನಂತರ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಮಧ್ಯಾಹ್ನ 3 ಗಂಟೆಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಕೆಆರ್ಪೇಟೆಯ ಭುವಹರನಾಥ ದೇವಾಲಯಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಅವರು ಕುಟುಂಬದವರು. ನೋಡಿ, ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಹೊರಟಿದ್ದಾರೆ. ಆದ್ರೆ ಇದೆಲ್ಲ ಮುಂಚೆನೆ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಡಿಕೆ ಶಿವಕುಮಾರ್. ಇದಾದ ನಂತರ ಏನ್ ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಅಂದರೆ ಇಡೀ ರಾಜ್ಯ ಇವತ್ತು CM ಮತ್ತು DCM ಪ್ರೆಸ್ ಮೀಟ್ ನೋಡ್ತಾ ಇತ್ತು, ಇಡೀ ರಾಜ್ಯ. ಬಿಕಾಸ್ ಏನಾಗಬಹುದು, CM ಸ್ಥಾನದಿಂದ ಏನಾದರೂ ಸಿದ್ದರಾಮಯ್ಯನವರು ಕೆಳಗಿಳಿತಾರಾ, DCM ಆಗಿರುವಂಥ ಡಿಕೆ ಶಿವಕುಮಾರ್ ಅವರು CM ಆಗಿ ಆಯ್ಕೆ ಆಗ್ತಾರಾ ಮತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು. ಸೊ ಹಂಗಾಗಿ ಪ್ರತಿ ಒಬ್ಬ ಪ್ರಜೆಯೂ ಕೂಡ ಇವತ್ತು ಈ ಬೆಳವಣಿಗೆಯನ್ನು ನೋಡ್ತಾ ಇದ್ರು. ಬಟ್ ಅದು ಸಾಧ್ಯ ಆಗಲಿಲ್ಲ. ಹೈಕಮಾಂಡ್ ನಾಯಕರು ಏನು ತೀರ್ಮಾನಕ್ಕೆ ಬರ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ನಿಟ್ಟಿನಲ್ಲೇ ಉಭಯ ನಾಯಕರು ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ನೋಡಿದರೆ ಇಷ್ಟು ದೊಡ್ಡ ಬೆಳವಣಿಗೆ ಆಗಿದೆ. ಇಷ್ಟು ದೊಡ್ಡ ಬೆಳವಣಿಗೆ ಆದ ನಂತರ ದೆಹಲಿಗೆ ಏನಾದರೂ ಹೋಗ್ತಾರಾ ಉಭಯ ನಾಯಕರು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅದೆಲ್ಲ ಇಲ್ಲ. ಒಂದು ಕಡೆ CM ಸಿದ್ದರಾಮಯ್ಯನವರು ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗಿದ್ದಾರೆ ರುಟೀನ್ ಚೆಕಪ್ಗೆ. ಮತ್ತೊಂದು ಕಡೆ DCM ಡಿಕೆ ಶಿವಕುಮಾರ್ ಅವರು ಕುಟುಂಬವನ್ನು ಕರ್ಕೊಂಡೀಗ ಮಂಡ್ಯದತ್ತ ಹೊರಟಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯತ್ತ, ಅಂದರೆ ಕೆಆರ್ಪೇಟೆಯಲ್ಲಿರುವಂಥ ಒಂದು ಟೆಂಪಲ್ಗೆ, ಭುವಹರನಾಥ ಟೆಂಪಲ್ಗೆ ಡಿಕೆ ಶಿವಕುಮಾರ್ ಅವರು ಹೊರಟಿರೋದು. ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಅಲ್ಲಿ ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಗಮನಿಸ್ತಾ ಇದ್ದೀವಿ, ಕೆಆರ್ಪೇಟೆಯ ಭುವಹರನಾಥ ದೇವಾಲಯಕ್ಕೆ ಡಿಕೆ ಶಿವಕುಮಾರ್ ಅವರು ಹೊರಟು ನಿಂತಿದ್ದಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ್ರೆ ಡಿಕೆ ಶಿವಕುಮಾರ್ ಅವರು, ಹೌದು, ಅವರು ದೈವ ಭಕ್ತರು, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಅವರು ಸುತ್ತದೇ ಇರುವಂಥವ್ರು ಅಥವಾ ಅವರು ಹೋಗದೇ ಇರುವಂಥ ದೇವಾಲಯಗಳೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಷ್ಟು ದೇವಸ್ಥಾನಗಳನ್ನು ಅವರು ಸುತ್ತುತ್ತಾರೆ, ಕುಟುಂಬ ಸಮೇತರಾಗಿ ಹೋಗ್ತಾರೆ. ಅವರೇನು ಒಬ್ಬೊಬ್ಬರೇ ಹೋಗಲ್ಲ, ಕುಟುಂಬ ಸಮೇತರಾಗಿನೇ ಎಲ್ಲ ದೇವಸ್ಥಾನಗಳಿಗೂ ಕೂಡ ಭೇಟಿ ಕೊಡ್ತಾರೆ. ಬಟ್ ಅದು ಬೇರೆ ವಿಚಾರ. ಆದರೆ ಇವತ್ತು ಎಂಥ ಒಂದು ದೊಡ್ಡ ಬೆಳವಣಿಗೆ ಆಯಿತು, ಇಡೀ ರಾಜ್ಯವೇ ಇದಕ್ಕೆ ಸಾಕ್ಷಿ ಆಯಿತು. ಈ ಸಂದರ್ಭದಲ್ಲೂ ಕೂಡ ಆರಾಮಾಗಿ ಕೂಲಾಗಿ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರಲ್ಲ ಡಿಕೆ ಶಿವಕುಮಾರ್. ಇದು ಸಖತ್ ಇಂಟ್ರೆಸ್ಟಿಂಗ್ ಸಂಗತಿ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ CM ಆಗಲೇಬೇಕು ಅಂತ ಹೇಳಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು, ಶತಾಯ ಗತಾಯ. ಆದರೆ ಇದೇ ಅವಧಿಯಲ್ಲಿನೇ ನಮ್ಮ ಮುಖ್ಯಮಂತ್ರಿ ಆಗಬೇಕು, ಅದೇನಾಗುತ್ತೋ ಆಗಲಿ ಅನ್ನೋ ನಿಟ್ಟಿನಲ್ಲಿ. ಸೊ ಇಂತಹ ಸಂದರ್ಭದಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಬಿಟ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನಾನೇ CM ಆಗಿ ಮುಂದುವರಿಬೇಕು ಅಂತ ಅವರ ಪ್ಲಾನ್.
ಮತ್ತೊಂದು ಕಡೆ ನುಡಿದಂತೆ ನಡೀರಿ, ಏನು ಮಾತುಕತೆ ಆಗಿತ್ತೋ ಅದನ್ನ ಉಳಿಸ್ಕೊಳ್ಳಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತು.